ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ಯುವತಿಯನ್ನ ಲವ್ ಮಾಡಿ ವಿವಾಹ ಆಗೋದಾಗಿ ನಂಬಿಸಿ ಇದೀಗ ನಾನ್ ಮದ್ವೆ ಆಗಲ್ಲ ಅಂತ ಕೂತಿದ್ದಾನೆ. ಲವ್ ಮಾಡಿದ ತಪ್ಪಿಗೆ ಇದೀಗ ಆ ಯುವತಿ ಪೊಲೀಸ್ ಠಾಣೆ ಮುಂದೆ ಧರಣಿ ಕೂತಿದ್ದಾಳೆ. ಎಸ್, ಬೆಂಗಳೂರಿನಲ್ಲಿ ಲವ್, ಸೆಕ್ಸ್, ದೋಖಾ ಪ್ರಕರಣವೊಂದು ದಾಖಲಾಗಿದೆ. ಮೋಸ ಮಾಡಿದಾಗ ಪೊಲೀಸರಿಗೆ ದೂರು ಕೊಡ್ತೀವಿ, ಆದ್ರೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಯುವತಿಗೆ ಲವ್ ಮಾಡಿ ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವಂತಹ ಅನಿಲ್ ಕುಮಾರ್ ತನಗೆ ಮೋಸ ಮಾಡಿದ್ದಾನೆ ಅಂತ ಯುವತಿ ನಾಗವೇಣಿ ದೂರನ್ನ ನೀಡಿದ್ದು ಅಲ್ಲದೆ ಬಸವನಗುಡಿ ಪೊಲೀಸ್ ಠಾಣೆ ಮುಂದೆಯೇ ನ್ಯಾಯಕ್ಕಾಗಿ ಪ್ರತಿಭಟನೆಗೆ ಕುಳಿತಿದ್ದಾಳೆ. ಕಳೆದ 4 ವರ್ಷದಿಂದ ಅನಿಲ್ ಹಾಗೂ ನಾಗವೇಣಿ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಮದುವೆ ಆಗುವುದಿಲ್ಲ ಎಂಬ ಕಾರಣಕ್ಕೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಯುವತಿ ನಾಗವೇಣಿ ಜೆಜೆನಗರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದ್ಲು. ಆದ್ರೆ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಪಡೆದ ಅನಿಲ್ ಕುಮಾರ್ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಕೆಲಸಕ್ಕೆ ಹಾಜರಾಗಿದ್ದ. ನಿರೀಕ್ಷಣಾ ಜಾಮೀನು ಪಡೆದ ನಂತರವೂ ನಿನ್ನನ್ನೇ ಮದುವೆ ಆಗೋದಾಗಿ ನಂಬಿಸಿದ್ದ. ಸಿರ್ಸಿ ವೃತ್ತದ ಬಳಿ ಇರುವ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಅನಿಲ್ ವಾಸವಾಗಿದ್ದು ತನ್ನ ಮೇಲೆ ಬಲಾತ್ಕಾರ ಮಾಡಿದ್ದಾನೆ ಅಂತ ನಾಗವೇಣಿ ದೂರಿದ್ದಾರೆ. ಮದುವೆಯಾಗು ಅಂದ್ರೆ ಬೇರೆ ಮದುವೆ ನಿಶ್ಚಯ ಆಗಿರೋದಾಗಿ ಹೇಳಿ ಮದುವೆಗೆ ನಿರಾಕರಿಸಿದ್ದಾನೆ. ಇದೀಗ ಯುವತಿ ಬಸವನಗುಡಿ ಪೊಲೀಸ್ ಠಾಣೆ ಮುಂದೆ ಕಾನ್ಸ್ಟೇಬಲ್ ಅನಿಲ್ ಜೊತೆ ಮದುವೆ ಮಾಡಿಸುವಂತೆ ಪ್ರತಿಭಟನೆ ನಡೆಸುತ್ತಿದ್ದಾಳೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.